ನಮಸ್ಕಾರ. ನಾನು ಅಮೃತ್. ಇವತ್ತಿನ ಈ ವರ್ಚುವಲ್ ಸಭೆಯಲ್ಲಿ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಅನ್ಕೊಳ್ತೀನಿ ಈ ಲೈವ್ ದಲ್ಲಿ ಎಲ್ಲರೂ ಶಾಮೀಲಾಗಿದ್ದೀರಿ. ತಾವು ಯಾವ್ಯಾವ ಊರದಿಂದ ಶಾಮೀಲಾಗಿದ್ದೀರಿ ಅನ್ನುವಂಥ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಬರೆದ್ರೆ ನನಗೂ ಗೊತ್ತಾಗ್ತದ ಇನ್ನು ಎಷ್ಟು ಜನ ಲೈವ್ ದಲ್ಲಿ ಶಾಮೀಲಾಗಬೇಕು. ಈ ಎಲ್ಲ ಭಯಾನಕ ಕಥೆಗಳು ಈಗ ನಮ್ಮ ಪಕ್ಕದ ಜಿಲ್ಲೆ ಆಗಿರುವಂತ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಅನ್ನುವಂಥ ಆ ಹೆಣ್ಮಗಳ ಮನೆಯ ತನಕ ಬಂದಿದೆ. ನಾವೆಲ್ಲರೂ ನೋಡಿದ್ವಿ. ಒಂದು ಕಾಲೇಜದಲ್ಲಿ ನನ್ ಮಾತ್ ಕೇಳೋದಿಲ್ಲ ಅಂತ ಒಂದು ವಿಷಯ ಬಂದ ತಕ್ಷಣ ಚೂರಿ ಹಾಕೊಂಡು ಲವ್ ಜಿಹಾದ್ ಪ್ರಕರಣ ಮುಂದಿಟ್ಕೊಂಡು ಕೊಲೆ ನಡೀತು. ನಾವೆಲ್ಲರೂ ನೋಡಿದ್ವಿ. ಇಂಥ ಭಯಾನಕ ಕಥೆಗಳು ನಮ್ಮ ಪಕ್ಕದ ಜಿಲ್ಲೆಯ ಹುಬ್ಬಳ್ಳಿಗೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ಹಿಂದೂ ಹೆಣ್ಮಗಳು ನೇಹಾ ಹಿರೇಮಠ್ ಕಾಲೇಜ್ದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿನಿಯ ಕೊಲೆ ನಡೆದಿದೆ. ಈ ಲವ್ ಜಿಹಾದ್ ಪ್ರಕರಣಗಳು ಇನ್ನು ಬಹಳ ದೂರು ಅಥವಾ ಬೇರೆ ರಾಜ್ಯದಿಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನೆಯ ತನಕ ಮುಟ್ಟಿದೆ. ಇಂಥ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡಿಬಾರದು. ಅದಕ್ಕೋಸ್ಕರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದ ಈ ವರ್ಚುವಲ್ ಸಭೆಯ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ, ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಪ್ರಯತ್ನ ಒಂದು ನಡೀತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ವರ್ಚುವಲ್ ಸಭೆ ಪ್ರತಿಯೊಂದು ಬೂತ್ದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸೇರಿರುವಂತ ಎಲ್ಲ ಬೂತಿನ ಅಕ್ಕ ತಂಗಿಯರಿಗೆ ಹಾರ್ದಿಕವಾದ ಸ್ವಾಗತ. ಇವತ್ತು ಈ ಚರ್ಚೆಯಲ್ಲಿ ನಮ್ಮ ಜೊತೆ ನಿಪ್ಪಾಣಿ ಭಾಗದ ಜನಪ್ರಿಯ ಶಾಸಕಿಯರು, ಮಾಜಿ ಮಂತ್ರಿಗಳು ಶ್ರೀಮತಿ ಶಶಿಕಲಾಕ್ಕ ಜೊಲ್ಲೆಯವರಿದ್ದಾರೆ. ಅವರಿಗೂ ಹಾರ್ದಿಕವಾದ ಸ್ವಾಗತ. ನಮ್ಮ ಜೊತೆಯಲ್ಲಿ ಯುವ ನಾಯಕರು ಮತ್ತು ಉದ್ಯಮಿಯಾಗಿರುವಂತಹ ಶ್ರೀ ಬಸವಪ್ರಸಾದ್ ಜೊಲ್ಲೆಯವರು ಇದ್ದಾರೆ. ಅವರಿಗೂ ಹಾರ್ದಿಕವಾದ ಸ್ವಾಗತ. ಅದರ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ಬೂತ್ದಲ್ಲಿ ಸೇರಿರುವಂತಹ ಎಲ್ಲ ತಾಯಂದರಿಗೆ, ಮಾತೆಯರಿಗೆ ಹಾರ್ದಿಕವಾದ ಸ್ವಾಗತ. ನೇಹಾ ಹಿರೇಮಠ್ ಲವ್ ಜಿಹಾದ್ ಕೊಲೆ ಪ್ರಕರಣದ ಬಗ್ಗೆ ಬಸವಪ್ರಸಾದ್ ಜೊಲ್ಲೆಯವರು ಮಾತಾಡಬೇಕೆಂಬ ವಿನಂತಿ. ಇವತ್ತಿನ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಜೊತೆ ಜಾಯ್ನ್ ಆದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇತ್ತೀಚೆಗೆ BVB ಕಾಲೇಜಿನಲ್ಲಿ ಆದಂಥ ಒಂದು ಹತ್ಯೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ಬಹಳ ಒಂದು ದೊಡ್ಡ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಕಾಲೇಜ್ ಅಂದ್ರೆ ಜ್ಞಾನದ ದೇಗುಲ ಅಂತಂತಾರೆ. ಅಂಥ ಜ್ಞಾನದ ದೇಗುಲದಲ್ಲಿ ಹಾಡು ಹಗಲಲ್ಲಿ ನಮ್ಮ ಹಿಂದೂ ಸಹೋದರಿಯಾದಂಥ ನೇಹಾ ಹಿರೇಮಠ್ ಅವರನ್ನ ಫಯಾಜ್ ಅನ್ನೋ ಒಬ್ಬ ಜಿಹಾದಿ ಹಾಡು ಹಗಲಲ್ಲಿ ಹಲವಾರು ಬಾರಿ ಚಾಕುವಿಂದ ಚುಚ್ಚಿ ಬಹಳ ಕ್ರೂರವಾಗಿ ನೇಹಾ ಹಿರೇಮಠ್ ಅವರ ಹತ್ಯೆವನ್ನ ಮಾಡ್ದ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಚುನಾವಣೆಯ ವಾತಾವರಣ ಇದ್ರೆ ನಮ್ಮ ರಾಜ್ಯದಲ್ಲಿ ಭಯದ ವಾತಾವರಣ ಇದೆ. ಅದ್ರಗೋಸ್ಕರ ನಾವೆಲ್ಲರೂ ಕೂಡ ಸಂಘಟಿತರಾಗೋದು ಬಹಳ ಮಹತ್ವದ್ದು. ಮತ್ತಿದು ಮೊದಲನೇ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಈ ರೀತಿಯಾದಂಥ ಅನ್ಯಾಯ ನಮ್ಮ ಧರ್ಮದ ಜನರ ಮೇಲೆ ಸಾಕಷ್ಟು ವರ್ಷಗಳಿಂದ ಆಗ್ತಾ ಬಂದಿದೆ. ಈ ಒಂದು ವರ್ಷದ ಉದಾಹರಣೆ ತಗೊಂಡ್ರೆ ನಮ್ಮ BJP ಕಾರ್ಯಕರ್ತ ಕೊಡಗು ಅನ್ನೋ ಒಂದು ಜಿಲ್ಲೆಯಲ್ಲಿ ಸಿದ್ದಾಪುರ ಅನ್ನೋ ಒಂದು ಗ್ರಾಮ ಹತ್ರ ನಮ್ಮ BJP ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಗಾಡಿವನ್ನ ಹೊಡೆದು ಹಿಟ್ ಅಂಡ್ ರನ್ ಕೇಸ್ದಲ್ಲಿ ಅವನ ಹತ್ಯೆವನ್ನ ಮಾಡಿದ್ರು. ಆಮೇಲೆ ಆ ಆರೋಪಿಗಳು ಹಿಡಿದ್ರೆ ಅವ್ರ ಹೆಸರು ಕೂಡ ಅಫ್ಜಲ್ ಮತ್ತು ಸೈಯದ್ ಅನ್ನೋ ಇಬ್ಬರು ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಹತ್ಯೆವನ್ನ ಮಾಡಿದ್ರು. ಅದಾದ ನಂತರ ಮೈಸೂರಲ್ಲಿ ನಮ್ಮ BJP ಕಾರ್ಯಕರ್ತ ನಮ್ಮ ಮೋದಿಜಿಯವ್ರ ಪರ ಒಂದು ಹಾಡ ಬರ್ದಿದ್ದಗೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರು ಅವನ ಮೈಸೂರು IB ಹತ್ರ ಹೊಡೆದು ಪಾಕಿಸ್ತಾನ ಪರ ಘೋಷಣೆಯನ್ನ ಹಾಕಿದ್ರು. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆ ಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ನೋಡಿ, ನೇಹಾ ಹಿರೇಮಠ್ ಅವ್ರ ತಂದೆ ಕಾಂಗ್ರೆಸ್ದ ಚುನಾಯಿತ ಪ್ರತಿನಿಧಿಗಳು, ಅಲ್ಲಿ ಒಂದು ಕಾರ್ಪೊರೇಟರ್. ಆ ಕಾರ್ಪೊರೇಟರ್ ಮಗಳನ್ನೆಲ್ಲೇ ಕಾಪಾಡ್ಲಿಕ್ಕೆ ಕಾಂಗ್ರೆಸ್ದಿಂದ ಆಗ್ಲಿಲ್ಲ. ಅದಕ್ಕೆ ರಾಜ್ಯದ ಸುರಕ್ಷೆ ಹೆಂಗ್ ಮಾಡೋರು ಅನ್ನೋ ಒಂದು ಪ್ರಶ್ನೆ ನಾವೆಲ್ಲರೂ ಕೂಡ ಕೇಳಬೇಕು. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಅಂದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಒಂದು ವರ್ಷದಲ್ಲಿ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಮತಾಂತರದ ಒಂದು ಯುದ್ಧ ಭೂಮಿ ತರ ಇವತ್ತು ಪರಿವರ್ತನೆ ಆಗಿದೆ. ಇವತ್ತು ಕಾಂಗ್ರೆಸ್ದವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ, ಆದ್ರೆ ನಮ್ಮ ಹಿಂದೂಗಳ ಒಂದು ಬದುಕಿನ ಗ್ಯಾರಂಟಿಯನ್ನ ಅವ್ರು ಕಿತ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣ ಗ್ಯಾರಂಟಿ ಕೊಟ್ಟಿದ್ರೆ ನಮ್ಮ ಹಿಂದೂಗಳಿಗೆ ಒಂದು ಸಾವಿನ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಇವತ್ತು ನೋಡಿ, ಯೋಗಿಜಿ ಅಂತ ಒಂದು ಸರ್ಕಾರ ಇಲ್ಲಿತ್ತಂದ್ರೆ ಈ ರೀತಿ ಆದಂತ ಯಾವುದೇ ಆದಂತ ಘಟನೆ ನಡೀತಾ ಇರಲಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿ ಇದರ ವಿರುದ್ಧ ಹೋರಾಟ ಮಾಡೋದು ಬಹಳ ಮಹತ್ವದ್ದು. ಅವ್ರ ವಿರುದ್ಧ ಹೋರಾಟ ಮಾಡೋಗೋಸ್ಕರ ನಮ್ಮೆಲ್ಲರ ಕಡೆನೂ ಕೂಡ
ಒಂದು ಬಹಳ ಅಮೂಲ್ಯವಾದಂತ ಶಕ್ತಿ ಇದೆ, ಅದೇ ಏನಂದ್ರೆ ನಮ್ಮ ಮತ. ಯಾಕಂದ್ರೆ ಇವತ್ತು ಮೋದಿಜಿ ಅವರು ನಮ್ಮ ಧರ್ಮ ಕಾಪಾಡೋಗೋಸ್ಕರ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಇವತ್ತು ರಾಮ ಮಂದಿರ ಕಟ್ಟಡ ಇರ್ಬೋದು, ಕೇದಾರ್ನಾಥ್ ಇರ್ಬೋದು, ಉಜ್ಜಯಿನಿ ಮಹಾಕಾಲಿ ಇರ್ಬೋದು, ಕಾಶಿ ಕಾರಿಡೋರ್ ಇರ್ಬೋದು, ಈ ರೀತಿ ನಮ್ಮ ಧರ್ಮ ಕಾಪಾಡುವಂತ ಒಂದು ಕಾರ್ಯವನ್ನ ಮೋದಿಜಿ ಅವರು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ನಾವು ಜೊಲ್ಲೆ ಪರಿವಾರದವರು ಈ ಒಂದು ನೇಹಾ ಹಿರೇಮಠ ಅವರ ವಿರುದ್ಧ ಆದಂತ ಒಂದು ಅನ್ಯಾಯಗೋಸ್ಕರ ನಾವು ಪ್ರತಿಭಟನೆ ಮೊದಲನೇ ದಿನದಿಂದನೇ ಮಾಡ್ತಾ ಇದೀವಿ. ಮೊನ್ನೆನೂ ತಾನೇ ನಾವು ಚಿಕ್ಕೋಡಿ ನಗರದಲ್ಲಿ ನಮ್ಮ ತಂದೆಯವರಾದಂತಹ ಅನಸಬನ ಜೊಲ್ಲೆಜಿ ಅವರು ಮತ್ತು ತಾಯಿಯವರಾದಂತಹ ಶಶಿಕಲಾ ಜೊಲ್ಲೆಜಿ ಅವರ ಒಂದು ನೇತೃತ್ವ ಕೆಳಗಡೆ ABVP ಜೊತೆ ಕೂಡಿ ಈ ಒಂದು ಅನ್ಯಾಯ ವಿರುದ್ಧ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಮಾಡಿದ್ವಿ. ಆ ಒಂದು ಆರೋಪಿಗೆ ಕಠಿಣ ಶಿಕ್ಷೆ ಆಗೋವರೆಗೂ, ಯಾಕಂದ್ರೆ ನೋಡ್ರಿ, ಇವತ್ತು ತಾವು ಮರ್ಡರ್ ಮಾಡಿದ್ರೂ ಕೂಡ ಅವನ ವಿರೋಧ ಖಂಡನೆ ಯಾರೂ ಕಾಂಗ್ರೆಸ್ದವ್ರು ಮಾಡಿಲ್ಲ. ಅದಷ್ಟೇ ಅಲ್ಲದೆ ಮುನ್ವಳಿಯ ಅವನ ಗ್ರಾಮದಲ್ಲಿ ಅವನು ಒಂದು ಮನೆಗೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನಮ್ಮ ಮತವನ್ನ ನಾವು ನಮ್ಮ ಧರ್ಮ ಕಾಪಾಡುವಂತ ನಾಯಕರನ್ನ ಆಯ್ಕೆ ಮಾಡೋದು ಬಹಳ ಮಹತ್ವದ್ದು, ಅದು ನಮ್ಮ ಮೋದಿಜಿ ಅವರನ್ನ. ಅದಕ್ಕೆಲ್ರಿಗೂ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎಲ್ರೂ ಕೂಡಿ ಸಂಘಟಿತ ಆಗಿ ಕೆಲಸವನ್ನ ಮಾಡೋಣ ಮತ್ತು ನೇಹಾ ಹಿರೇಮಠ ಅವರ ಸಾವನ್ನ, ಆ ಒಂದು ಕಷ್ಟವನ್ನ ಸಹಿಸೋ ಅಂತ ಒಂದು ಶಕ್ತಿ ಅವ್ರ ಪರಿವಾರದವ್ರು ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಇಂಥ ಕೆಟ್ಟ ಘಟನೆಗಳ ವಿರುದ್ಧ ನಾವು ಸಮಾಜದ ಸಂಘಟನೆ ಮಾಡಿ ಪ್ರೊಟೆಸ್ಟ್ ಮಾಡಬೇಕು ಮತ್ತು ವಿರೋಧ ಮಾಡಬೇಕು ಅಂತ ಹೇಳಿರುವಂತ ಶ್ರೀ ಬಸವಪ್ರಸಾದ್ ಜೊಲ್ಲೆ ಅವರಿಗೆ ಧನ್ಯವಾದಗಳು. ನಿಪ್ಪಾಣಿ ವಿಧಾನಸಭೆಯ ಜನಪ್ರಿಯ ಶಾಸಕಿ ಹಾಗೂ ಮಾಜಿ ಮಂತ್ರಿಗಳಾಗಿರುವಂತಹ ಶ್ರೀಮತಿ ಶಶಿಕಲಾಕ್ಕ ಜೊಲ್ಲೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅವರ ಓಲೈಕೆಯ ರಾಜಕಾರಣ ಮತ್ತು ಹಿಂದೂ ಹೆಣ್ಮಗಳು ಬಲಿ ಆಗ್ತಿರುವಂತಹ ಲವ್ ಜೆಹಾದ್ ಈ ವಿಷಯ ಕುರಿತಾಗಿ ತಾವು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಮೊನ್ನೆ ಕರ್ನಾಟಕದಲ್ಲಿ ನಡೆದಂತಹ ನೇಹಾ ಹಿರೇಮಠನ ಒಂದು ಕೊಲೆ ಪ್ರಕರಣವನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ತಾಯಂದ್ರು ಕೂಡ ಭಯಭೀತರಾಗಿರುವಂತ ಸಂದರ್ಭ. ಹಾಗಾಗಿ ಇವತ್ತು ಕರ್ನಾಟಕದಲ್ಲೂ ಕೂಡ ಪ್ರತಿಯೊಬ್ಬ ತಾಯಿಯೂ ಕೂಡ ನೇಹಾಳ ಒಂದು ಕೊಲೆಯನ್ನ, ಆ ಕೃತ್ಯವನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಹಾಗಾಗಿ ಅವಳ ಪ್ರತಿಭಟನೆಗಾಗಿ, ಅವಳಿಗೆ ಕೊಲೆಯನ್ನ ಮಾಡಿರ್ತಕ್ಕಂಥ ಫಯಾಜ್ನ ಶಿಕ್ಷೆಗೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಮತ್ತು ನೇಹಾಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಎಲ್ಲ ತಾಯಂದ್ರು, ಎಲ್ಲ ಸಹೋದರರು, ಎಲ್ಲ ವಿದ್ಯಾರ್ಥಿನಿಯರು ಬಹಳಷ್ಟು ನೋವಿನಿಂದ ಅವಳಿಗೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡ್ತಾ ಇದ್ದೀರಾ. ಇವತ್ತು ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸುಮಾರು 11 ತಿಂಗಳಲ್ಲಿ 11ಕ್ಕಿಂತ ಹೆಚ್ಚು ಇಂಥ ಕೃತ್ಯಗಳು ನಡೆದಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನೇಹಾನಂತ ಒಬ್ಬ ಯುವತಿ ತನ್ನ ಮುಂದಿನ ಭವಿಷ್ಯದ ಸುಂದರವಾದಂತ ಕನಸುಗಳನ್ನ ಕಾಣ್ತಾ, ಅವಳು ಶಾಲೆಯನ್ನ ಸಂಪೂರ್ಣ ಮಾಡ್ಬೇಕು, ಮುಂದಿನ ಭವಿಷ್ಯದ ಒಂದು ಕಲ್ಪನೆಯನ್ನ ಮಾಡ್ತಾ ಅವಳು ಕಾಲೇಜ್ಗೆ ಹೋಗುವಂತ ಸಂದರ್ಭದಲ್ಲಿ ಹಾಡು ಹಗಲೇ ಫಯಾಜ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಬರ್ತಾನೆ. ಅವಳಿಗೆ 9 ರಿಂದ 10 ಬಾರಿ ಚೂರಿಯನ್ನ ಇರಿದು ಅವಳನ್ನ ಕೊಲೆಗೈತಾನೆ. ಇಂಥ ಒಂದು ಪರಿಸ್ಥಿತಿ ಮೊದಲು ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ವಿ, ಆದ್ರೆ ಇವತ್ತು ಹುಬ್ಳಿಯಲ್ಲಿ, ಕರ್ನಾಟಕದಲ್ಲಿ ನೋಡುವಂತಹ ಒಂದು ಪರಿಸ್ಥಿತಿ ನಮ್ಮೆಲ್ಲರೂ ಕಣ್ಮುಂದಿದೆ. ಅಷ್ಟಿದ್ದಾಗ್ಲೂ ಕೂಡ ನನಗೇನ್ ದುಃಖ ಆಗ್ತದೆ ಅಂತಂದ್ರೆ, ಅವಳ ತಂದೆ ಕೂಡ ಈ ಕರ್ನಾಟಕ ಪಕ್ಷದ ಒಬ್ಬ ಕಾರ್ಪೊರೇಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಕ್ಕಂಥವ್ರು. ಅಂತಹ ಒಂದು ಪಕ್ಷದ ಕಾರ್ಪೊರೇಟರ್ನ ಮಗಳಿಗೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ಇನ್ನುಳಿದಂತ ಸಾಮಾನ್ಯ ಹೆಣ್ಮಕ್ಳ ಜೀವದ ಗ್ಯಾರಂಟಿ ಏನಿದೆ? ನಾವೆಲ್ಲ ಹೆಣ್ಮಕ್ಳು ಕೂಡ ಯಾವ ರೀತಿ ನಾವು ಕರ್ನಾಟಕದಲ್ಲಿ ಇರಬೇಕು, ನಮ್ಮ ಮೇಲೆ ಯಾವುದೇ ರೀತಿಯ ಸುರಕ್ಷತೆ ಈ ಸರ್ಕಾರದಿಂದ ಇಲ್ಲ ಅನ್ನುವಂಥದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆ ಒಂದು ಕೊಲೆ ಆದ ನಂತರ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಈ ಕೊಲೆ ಒಂದು ಆಕಸ್ಮಿಕ ಕೊಲೆ ಅಂತ ಹೇಳ್ತಾರೆ. ಒಬ್ಬ ಜವಾಬ್ದಾರಿಯುತವಾದಂತ ಗೃಹ ಸಚಿವರು ನಾಡಿನ ಜನತೆಗೆ ರಕ್ಷಣೆಯನ್ನ ಕೊಡೋದ್ರ ಬದಲು ಇದು ಆಕಸ್ಮಿಕ ಅಂತ ಹೇಳೋದು ಎಷ್ಟು ನಾಚಿಕೆಗೇಡು ಅನ್ನೋದನ್ನ ನಾವೆಲ್ಲರೂ ಚಿಂತನೆ ಮಾಡ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಶಬ್ದವನ್ನ ಆಡ್ದೇನೆ ಅವರು ಕೂಡ ಸುಮ್ನೆ ಇದ್ರು, ಅದನ್ನು ಕೂಡ ನಾವೆಲ್ಲರೂ ಲಕ್ಷ್ಯ ಕೊಡುವಂಥದ್ದು. ಯಾಕಂದ್ರೆ ಒಬ್ಬ ಗೃಹ ಸಚಿವರು ಹೇಳ್ತಾರೆ, ಬೇಜವಾಬ್ದಾರಿತನದ ಉತ್ತರ ಕೊಡ್ತಾರೆ, ಇದು ಆಕಸ್ಮಿಕ ಅಂತ ಹೇಳಿ. ಹೌದು,
ಒಂದೇನಾದ್ರೂ ಆಕ್ಸಿಡೆಂಟ್ ಆಗಿ ಆ ಜೀವ ಹೋಗಿತ್ತು ಅಂದ್ರೆ ನಾವೆಲ್ಲರೂ ಅದು ಆಕಸ್ಮಿಕ ಅಂತ ಅನ್ಬೋದಿತ್ತು. ಅವಳು ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಕಾಲ್ ಜಾರ್ ಬಿದ್ದು ಅವಳಿಗೆ ಮೆದುಳಿಗೆ ಪೆಟ್ಟಾಗಿ ತೀರ್ ಹೋಗ್ಲು ಅಂತಂದ್ರೆ ಅದು ಆಕಸ್ಮಿಕ ಅಂತ ಅನ್ಬೋದು. ಆದ್ರೆ ಒಬ್ಬ ಹಾಡು ಹಗಲೇ ಒಬ್ಬ ಫಯಾಜ್ ಅಂತಕ್ಕಂತ ಒಬ್ಬ ವಿದ್ಯಾರ್ಥಿ ಕಿಶೆಯಲ್ಲಿ ಚಾಕು ಇಟ್ಕೊಂಡ್ ಬಂದು ಅವಳನ್ನ ಹಾದಿಯಲ್ಲಿ ಕಾಲೇಜ್ಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಚೂರಿ ಹಾಕ್ತಾನೆ ಅಂತಂದ್ರೆ ಇದು ಆಕಸ್ಮಿಕ ಏನು ಅನ್ನೋದನ್ನ ಎಲ್ಲ ತಾಯಂದ್ರು, ಎಲ್ಲ ಸಹೋದರರು, ಎಲ್ಲ ಕರ್ನಾಟಕದ ಜನತೆ ಇದನ್ನ ಚಿಂತನೆ ಮಾಡ್ತಕ್ಕಂಥದ್ದು. ಇವತ್ತು ಹುಬ್ಬಳ್ಳಿಯ ನೇಹಾಗಾಯ್ತು, ನಾಳೆ ನಮ್ಮ ಊರಿಗೂ ಕೂಡ ಬರ್ಬೋದು, ನಮ್ಮ ಮನೆಯ ಹೆಣ್ಮಕ್ಳ ಮೇಲೂ ಕೂಡ ಈ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಎಚ್ಚರ ಆಗ್ಬೇಕು. ಇಂತಹ ಕೃತ್ಯವನ್ನ ಮಾಡಿರ್ತಕ್ಕಂತ ಆ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಕೂಡ ನಾವು ಸುಮ್ನೆ ಇರಬಾರ್ದು. ಮತ್ತು ಆ ನೇಹಾನ ತಂದೆ ಕೂಡ ಹೇಳಿದ್ರು, ಕಾಂಗ್ರೆಸ್ನ ಕಾರ್ಪೊರೇಟರ್ ಇದ್ರೂ ಕೂಡ ಸರ್ಕಾರ ಇದಕ್ಕೆ ಸರಿಯಾದ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ನಾನು ನೇಣಿಗೇರ್ತೀನಿ, ನಾನು ಗಲ್ಲಿಗೇರ್ಸ್ಕೊತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಅಂತಹ ಸಂದರ್ಭದಲ್ಲಿ ಈಗ ರಾಜ್ಯದ ಎಲ್ಲ ಕಡೆಗಳಿಗೆ ಪ್ರತಿಭಟನೆ ಆಗೋದ್ರ ಮುಖಾಂತರ ಸರ್ಕಾರ ಈಗೇನೋ ಎಚ್ಚೆತ್ಕೊಂಡು CIDಗೆ ಕೊಟ್ಟಿದೀವಿ ಅಂತ ಹೇಳಿ ಒಂದು ಉತ್ತರನ ಹೇಳ್ತಾ ಇದೆ. ಈ ಹಾರಿಕೆ ಉತ್ತರ, ಇಂತಹ ಒಂದು ಕೃತ್ಯಗಳು ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ಆಗುವಂತದ್ದನ್ನ ನೋಡಿದ್ರೆ ನಾವೆಲ್ಲರೂ ಕೂಡ ಸುಮ್ಮನೆ ಇರಬಾರ್ದು, ಇದನ್ನ ಖಂಡಿಸ್ಬೇಕು. ಮತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕರ್ನಾಟಕದಾದ್ಯಂತ ನಾವೆಲ್ಲರೂ ಕೂಡ ಖಂಡನೆ ಮಾಡಿ ಈ ಪ್ರತಿಭಟನೆಯನ್ನ ಮಾಡಿದೀವಿ. ಇದು ಒಂದು ನೇಹಾದ ಉದಾಹರಣೆ ಆದ್ರೆ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ, ನಾವು ಹಿಂದೂಸ್ತಾನದಲ್ಲಿದ್ದೀವಿ. ನಾವು ಹಿಂದೂಸ್ತಾನದಲ್ಲಿದ್ರೂ ಕೂಡ ಜೈ ಶ್ರೀರಾಮ್ ಅಂತಕ್ಕಂತ ಕೂಗನ್ನ ನಮ್ಮ ಮಕ್ಕಳು ಹೇಳ್ಬಾರ್ದು. ಅವಾಗ ಅಲ್ಪಸಂಖ್ಯಾತರು ಬಂದು ಆ ವಿದ್ಯಾರ್ಥಿಗಳು ಬಂದು ನಮ್ಮ ಮಕ್ಕಳಿಗೆ ಹೊಡೆದಿರುವಂತ ಉದಾಹರಣೆಗಳನ್ನ ನೋಡಿದೀವಿ. ಮೊನ್ನೆ ಒಬ್ಬ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಿರ್ತಕ್ಕಂತ ಉದಾಹರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ಹಿಂದೂ ವಿದ್ಯಾರ್ಥಿ ತನ್ನ ಕಾರಿನಲ್ಲಿ ಮೋದಿಜಿಯವರ ಹಾಡನ್ನ ಹೇಳ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಬಂದು ಅವನಿಗೆ ಹೊಡೆದಿರುವಂತ ಉದಾಹರಣೆಗಳನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ? ಹಿಂದೂಗಳಿಗೆ ರಕ್ಷಣೆ ಇದೆಯೋ ಇಲ್ವೋ? ಮಕ್ಕಳಿಗೆ ರಕ್ಷಣೆ ಇದೆಯೋ ಇಲ್ವೋ? ಹಾಗಾದ್ರೆ ನಾವು ಯಾವ್ದು ಬೇರೆ ದೇಶದಲ್ಲಿದ್ದೀವ ಅನ್ನುವಂತಹ ಒಂದು ಸಂದರ್ಭ ಇವತ್ತು ನಮ್ಗೆ ಕಾಡ್ತಾ ಇದೆ. ಮೊನ್ನೆ ವಿಧಾನಸೌಧದಲ್ಲೂ ಕೂಡ ರಾಜ್ಯಸಭೆಯ ಸದಸ್ಯರಾಗಿ ಕಾಂಗ್ರೆಸ್ನ ಚುನಾವಣೆ ಆದಾಗ ಅಲ್ಲೂ ಕೂಡ ಜೈ ಪಾಕಿಸ್ತಾನ್ ಅಂತಕ್ಕಂತ ಒಂದು ಘೋಷಣೆ ಕೇಳ್ತದೆ. ಇದು ನಮ್ಮ ಹಿಂದೂಸ್ತಾನದಲ್ಲಿ ನಮ್ಮ ಹಿಂದೂಗಳಿಗೆ ವಿರೋಧವಾದಂತ ಕ್ರಮವನ್ನ, ಅವರಿಗೆ ಯಾವುದೇ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಕೊಡದೇ ಇರತಕ್ಕಂತಹ ಈ ವಿಫಲವಾದ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಉತ್ತರ ಕೊಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೇಹಾ ಅವಳು ನಿರಂಜನ್ ಕಂತೆ ದಂಪತಿಗಳ ಮಗಳು ಅಷ್ಟೇ ಅಲ್ಲ, ಅವಳು ಕರ್ನಾಟಕದ ಮಗಳು, ನಿಮ್ಮೆಲ್ಲರ ಮಗಳಿಂತರ. ಹಾಗಾಗಿ ಅವತ್ತು ಆ ಮಗಳಿಗಾದಂತ ಒಂದು ಪರಿಸ್ಥಿತಿ, ಮೋದಿಜಿ ಅವರ ಹಾಡು ಹೇಳಿದ್ದಕ್ಕೆ ಆ ಮಗುವಿನ ಮೇಲೆ ಆದಂತಹ, ಆ ಯುವಕನ ಮೇಲೆ ಆದಂತಹ ಒಂದು ಹಲ್ಲೆ, ಮತ್ತು ಸಾಮೂಹಿಕವಾಗಿ ಒಬ್ಬ ವಿದ್ಯಾರ್ಥಿ ಮೇಲೆ ಆದಂತಹ ಅತ್ಯಾಚಾರ, ಮತ್ತು ಜೈ ಶ್ರೀರಾಮ್ ಅಂದಿದ್ದಕ್ಕೆ ಆ ವಿದ್ಯಾರ್ಥಿಗಳಿಗೆ ಹೊಡೆದಂತ ಉದಾಹರಣೆಗಳನ್ನ ನೋಡಿದಾಗ ಇವತ್ತು ನಾವೆಲ್ಲರೂ ಸುಮ್ಮನೆ ಕೂರುವಂತಿಲ್ಲ. ಈ ಕರ್ನಾಟಕ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನ ನೀವುಗಳೆಲ್ಲರೂ ಕೂಡ ಕೊಡುವಂತ ಸಂದರ್ಭ ಇವತ್ತು ಬಂದಿದೆ. ನಾವೇನಾದ್ರೂ ಹೀಗೆ ಸುಮ್ಮನೆ ಕೂತ್ರೆ ನಮ್ಮ ದೇಶ ಕೂಡ ಮಾರಾಟ ಮಾಡೋದ್ರಲ್ಲಿ, ಅಥವಾ ನಮ್ಮ ಕರ್ನಾಟಕ ಕೂಡ ಇಂತಹ ಉದ್ರಿಕ್ತವಾದಂತ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ, ಮತ್ತು ಮತ್ತೊಂದು ಸ್ವಲ್ಪ ನಿರ್ಮಾಣ ಮಾಡಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದೆ ಇರೋ ರೀತಿಯಲ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರದೇ ಇರತಕ್ಕಂತ ರೀತಿಯ ವಾತಾವರಣ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ತಕ್ಕವಾದಂತ ಉತ್ತರವನ್ನ ನಾವು ಇವತ್ತು ಕೊಡುವಂತ ಅವಶ್ಯಕತೆ ಇದೆ. ಹಾಗಾಗಿ ನೇಹಾಳ ಸಾವಿಗೆ, ಅವರ ತಂದೆ ತಾಯಿಯರಿಗೆ, ಅವರ ಕುಟುಂಬಕ್ಕೆ ದೇವರು ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ನೀವುಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನೇಹಾಳ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ನೀವುಗಳೆಲ್ಲರೂ ಸೇರ್ಕೊಂಡು ಕೊಡೋಣ ಅಂತ ಹೇಳ್ತಾ, ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದೀರಾ. ತಮ್ಮ ಎಲ್ಲ ಮನೆಗಳಲ್ಲೂ ಕೂಡ ನಾವು ಹೆಣ್ಮಕ್ಳು ಇರೋದನ್ನ ಕೇಳ್ತಾ ಇದ್ದೀವಿ. ನಾವು ಒಬ್ಬ ಮಗಳಾಗಿ, ತಾಯಿಯಾಗಿ, ಅಕ್ಕನಾಗಿ, ಅದೇ ರೀತಿ ಒಬ್ಬ ಹೆಂಡತಿಯಾಗಿ, ಸೊಸೆಯಾಗಿ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು 21ನೇ ಶತಮಾನ. ನಮ್ಮ ಭಾರತ ದೇಶದಲ್ಲೂ ಕೂಡ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ ಕಡಿಮೆ ಇಲ್ಲ. ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಇವತ್ತು ಒಬ್ಬ ಸಾಮಾನ್ಯ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಅವರ ಉದಾಹರಣೆಯನ್ನ ನಾವು ನೋಡ್ತೀವಿ. ನಮ್ಮ ಕೇಂದ್ರದಲ್ಲೂ ಕೂಡ ಎಲ್ಲ ಸೈನ್ಯ, ನಮ್ಮ ದೇಶಕ್ಕೆ ರಕ್ಷಣೆ ಕೊಡ್ತಕ್ಕಂತ ನಮ್ಮ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಅಥವಾ ಏರ್ ಫೋರ್ಸ್ ಇರ್ಬೋದು, ಇಲ್ಲೂ ಕೂಡ ಎಲ್ಲ
ಮೇಲ್ವರ್ಗದ ಅಧಿಕಾರಿಗಳು ಹೆಣ್ಮಕ್ಳು ಇವತ್ತು ಜವಾಬ್ದಾರಿಯನ್ನ ತಗೊಂಡು ನಮ್ಮ ದೇಶದ ರಕ್ಷಣೆಯನ್ನ ಪುರುಷ ಅಧಿಕಾರಿಗಳ ಜೊತೆಗೆ ತಾವು ಕೂಡ ಮಾಡ್ತಾ ಇರ್ತಕ್ಕಂತ ಒಂದು ಉದಾಹರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ತಮ್ಗೆಲ್ರಿಗೂ ಕಳಕಳಿ ಇದೆ. ಈ ಭಾರತ ದೇಶದ ಭವಿಷ್ಯ ಬಹಳಷ್ಟು ಉಜ್ವಲವಾಗುವಂತಹ ರೀತಿಯಲ್ಲಿ ನಮ್ಮ ಪ್ರಧಾನಿಗಳು ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಭಾರತದ ಸುರಕ್ಷತೆ, ಮಹಿಳೆಯರ ಸುರಕ್ಷತೆ, ಯುವಕರ ಸುರಕ್ಷತೆ ಮತ್ತು ನಮ್ಮ ರಾಷ್ಟ್ರದ ಹಿತಚಿಂತನೆಯನ್ನ ಮಾಡುವಂತಹ ಸಂದರ್ಭ ನೀವುಗಳೆಲ್ಲರೂ ಕೂಡ ಮಾಡುವಂತದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಮತ್ತೊಂದು ಬಾರಿ ಮೋದಿಜಿಯವ್ರನ್ನ ಪ್ರಧಾನ ಮಂತ್ರಿಗಳಾಗಿ ಮಾಡುವಂತಹ ನಿಟ್ಟಿನಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ಕೂಡ ಕಮಲದ ಚಿನ್ನದ ಮುಂದಿನ ಬಟನ್ ಅನ್ನ ಒತ್ತಿ ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತು ಕರ್ನಾಟಕ ಸರ್ಕಾರದಲ್ಲೂ ಕೂಡ ಇಂತಹ ಅನ್ಯಾಯಗಳನ್ನ ಮಾಡ್ತಕ್ಕಂತ ಈ ಸರ್ಕಾರವನ್ನ ಬಡಿದೋಡಿಸುವಂತ ಒಂದು ಕಾರ್ಯ ಕೂಡ ನೀವುಗಳೆಲ್ಲರೂ ಕೂಡ ಮಾಡುವಂತಹ ಸಂದರ್ಭ ಬಂದಿದೆ. ಹಾಗಾಗಿ ನೇಹಾಳ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಧನ್ಯವಾದ. ಇಷ್ಟೊತ್ತು ವೈನಿಯವರು ತಮ್ಮ ಕಳಕಳಿ, ಜವಾಬ್ದಾರಿ ಮತ್ತು ಹಿಂದೂ ಹೆಣ್ಮಗಳ ಜೊತೆ ನಾನು ಇರ್ತೀನಿ ಅನ್ನುವಂತ ಕೊಟ್ಟಿರುವಂತ ಭರವಸೆ ನಮಗೆಲ್ಲರಿಗೂ ಪ್ರೇರಣಾದಾಯಿ ಇದೆ. ಇಷ್ಟೊತ್ತು ನಮ್ಮೆಲ್ಲರ ಜೊತೆ ಸಂವಾದ ಮಾಡಿರುವಂತ ಶ್ರೀಮತಿ ಶಶಿಕಲಾಕ್ಕ ಜೊಲ್ಲೆ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಪ್ರತಿಯೊಂದು ಬೂಥದಿಂದ ಸೇರಿರುವಂತ ಎಲ್ಲ ಮಾತಾ ಭಗಿನಿಯರಿಗೂ ನನ್ನ ಧನ್ಯವಾದಗಳು.